ಸಕಲ ಜೀವರಾಶಿಗಳಿಗೆ ಅನ್ನವನ್ನು ಬೆಳೆದು ಕೊಡ್ತಕ್ಕಂಥ ರೈತರು ವಿಶೇಷವಾಗಿ ಇವತ್ತಿನ ದಿವಸ ರೈತ ದಿನಾಚರಣೆ. ಅದು ರೈತ ದಿನಾಚರಣೆ ಕೇವಲ ಒಂದು ಜಿಲ್ಲೆಯಲ್ಲ, ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತ ಸಂಭ್ರಮದಿಂದ ರೈತರ ದಿನಾಚರಣೆ ಆಚರಣೆ ಮಾಡಬೇಕಾಗ್ಯದ. ಇದು ಕೇವಲ ರೈತರಷ್ಟೇ ಅಂತಲ್ಲ, ಸರ್ಕಾರ ಕೂಡ ವಿಶೇಷವಾಗಿ ಒಂದು ಆಚರಣೆ ಮಾಡಬೇಕು. ವಿಧಾನಸೌಧ ಪಾರ್ಲಿಮೆಂಟ್ನಲ್ಲಿ ರೈತರ ವಿಷಯವಾಗಿ, ಯಾಕಂದ್ರೆ ರೈತ ಈ ದೇಶದ ಬೆನ್ನೆಲುಬು. ರೈತರು ಬೆಳೆದ್ರೇ ಈ ದೇಶದ ಜನ ಬದುಕ್ತಾರೆ. ಅಂಥ ಒಂದು ರೈತರ ಒಂದು ದಿನಾಚರಣೆಪ್ಪ ಅಂದ್ರೆ ಇದು ಎಲ್ಲಿ ಸದ್ದನಿಲ್ಲ. ಬಹುತೇಕ ಇದನ್ನು ಕೇವಲ ಹಸಿರು ಶಾಲೆಯವರು ಹೋರಾಟಗಾರರು ಅಷ್ಟೇ ರೈತ ದಿನಾಚರಣೆ ಅಂತ ಆಚರಣೆ ಮಾಡ್ಕೊತಿದ್ದು ಹೊಂಟಿರ್ತಕ್ಕಂಥ ಒಂದು ಸಂಪ್ರದಾಯ ಬಂದ್ಬಿಟ್ಟದ. ಆದ್ರೆ ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡ್ತಾ ಇಲ್ಲ. ಬೇರೆ ಬೇರೆ ಯಾವುದೋ ದಿನಾಚರಣೆ ಮಾಡ್ತಾರೆ. ಇವತ್ತು ಪರದೆ ಮೇಲೆ ಕುಣಿಯೋಂಥವ್ರು ಸಿನಿಮಾ ನಟುಗಳು, ಸಿನಿಮಾ ನಟಿಯವ್ರದ್ದು, ಬೇರೆ ಬೇರೆ ಇವತ್ತು ರಾಜಕಾರಣಿಗಳು ಅಂಥವ್ರದ್ದು ದಿನಾಚರಣೆ ಮಾಡ್ತಾರೆ. ಆದರೆ ದೇಶಕ್ಕೆ ಅನ್ನ ಹಾಕುವಂಥ ರೈತನ ಬಗ್ಗೆ ಇವತ್ತು ದಿನಾಚರಣೆ ಬಂದು ರೈತ ದಿನಾಚರಣೆ ಅಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಎಲ್ಲಿ ಒಂದು ಚಕಾರ ಎತ್ತಿಲ್ಲ. ಬಹುತೇಕ ನಾನು ಮಟ್ಟಿಗೆ ಎಲ್ಲ ನಮ್ಮ ಗಮನಕ್ಕೂ ಬಂದಿಲ್ಲ. ಇವತ್ತು ನಾವು ಕೇವಲ ಹಸಿರು ಶಾಲೆಯವರು ಹೋರಾಟಗಾರರು ಮಾತ್ರ ರೈತರ ಒಂದು ದಿನಾಚರಣೆ ಅಂತೇಳಿ ಆಚರಣೆ ಮಾಡಕತ್ತಿದ್ದೆವು. ಸರ್ಕಾರ ಇದ್ರ ಬಗ್ಗೆ ಪ್ರತಿ ವರ್ಷ ಏನು ರೈತರ ದಿನಾಚರಣೆ ಮಾಡೋ ಸಂದರ್ಭ ಇದೊಂದು ಆದೇಶನೇ ಮಾಡಬೇಕು. ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಆಯಾ ಜಿಲ್ಲಾಧಿಕಾರಿಗಳು ತಮ್ಮ ಜಿಲ್ಲಾಡಳಿತದ ಕಚೇರಿಯಲ್ಲಿ ರೈತ ದಿನಾಚರಣೆ ತಿಳ್ಕೊಂಡೇಳಿ ಆಯಾ ರೈತ ಸಂಘಟನೆಗಳ ಒಂದು ಮುಖಂಡರ ಕರ್ಕೊಂಬಂದು ಅಲ್ಲಿ ರೈತ ದಿನಾಚರಣೆ ಅಂತೇಳಿ ಆಚರಣೆ ಮಾಡೋದಕ್ಕೆ ಅವನು ರೈತಗೆ ಒಂದು ಶ್ರೇಯಸ್ಸು ಬರ್ತದೆ. ಯಾಕಂದ್ರೆ ರೈತನೇ ಈ ದೇಶದ ಬೆನ್ನೆಲುಬು. ರೈತ ಇರಲಿಲ್ಲ ಅಂತಂದ್ರೆ ಈ ಜಗತ್ತಿನಲ್ಲಿ ಏನೂ ಇಲ್ಲ, ಈ ದೇಶದಲ್ಲಿ ಏನೂ ಇಲ್ಲ. ಇದು ಇಡೀ ದೇಶನಲ್ಲ, ಇಡೀ ಜಗತ್ತೇ ಶೂನ್ಯ ಹಾಕೋದು ರೈತ ಇರದೇ ಇದ್ರೆ. ಮತ್ತು ಅಂಥ ಒಬ್ಬ ದೇಶಕ್ಕೆ ಅನ್ನ ಕೊಟ್ಟು ಬದುಕಿಸುವಂಥ ಒಬ್ಬ ರೈತನ ಒಂದು ದಿನಾಚರಣೆ ಬಂದದಪ್ಪ ಅಂತಂದ್ರೆ ಸರ್ಕಾರ ಇವತ್ತು ಮೌನ ವಹಿಸುವಂಥದ್ದು ಸರಿಯಲ್ಲ. ಇವತ್ತೆಲ್ಲ ಒಂದು ನಾಡಿನಾದ್ಯಂತ ಈ ದೇಶಾದ್ಯಂತ ಇವತ್ತು ರೈತ ದಿನಾಚರಣೆ ಆಚರಣೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಕೂಡ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ರೈತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾಯಿದ್ದೇವೆ.